ಹಾಯ್ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸೊ ಇನ್ನೇನು ಭಾರತ T20ಯಲ್ಲಿ ಚಾಂಪಿಯನ್ ಆಗಿದೆ. ಸೊ ನೆಕ್ಸ್ಟು ನಮಗೆ IPL ಇನ್ನೇನು ಕೆಲವೇ ದಿನಗಳಲ್ಲಿ IPL ಪ್ರಾರಂಭ ಆಗುತ್ತೆ. ಇದೇ ಮಾರ್ಚ್ 28ರಿಂದ IPL ಇನಾಗ್ರೇಷನ್ ಅಂದರೆ ಮೊದಲನೇ ಪಂದ್ಯ RCB ವರ್ಸಸ್ ಪಂಜಾಬ್ ನಡೆಯುತ್ತೆ ಅನ್ನೋ ಎಲ್ಲ ಒಂದು ಬೆಂಗಳೂರಲ್ಲಿ, ಅದು ಕೂಡ ಬೆಂಗಳೂರು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮ್ಯಾಚ್ ನಡೆಯುತ್ತೆ ಅಂತ ಎಲ್ಲ ಕೂಡ ಒಂದು RCB ಅಭಿಮಾನಿಗಳು ತುಂಬ ಕಾತುರದಿಂದ ಕಾಯ್ತಾ ಇದ್ದಾರೆ. ಸೊ ಇದ್ರ ನಡುವೆ ಇನ್ನೊಂದು ಎಲ್ಲ RCB ಅದರಲ್ಲೂ IPL ಫ್ಯಾನ್ಸ್ಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಲೇ ಹೇಳ್ಬೋದು, ಒಂಥರ ಬ್ಯಾಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ಎಲ್ಲರೂ ಅಬ್ಸರ್ವ್ ಮಾಡ್ತಾ ಇದ್ದೀರಾ ಈಗ ಕೆಲವು ದಿನಗಳಿಂದ ಏನಾಗ್ತಿದೆ ಅಂತ. ಇಸ್ರೇಲ್ ಮತ್ತು ಅಮೆರಿಕ ಸೇರಿಕೊಂಡು ಇರಾನ್ ಮೇಲೆ ಯುದ್ಧ ಮಾಡ್ತಾ ಇದ್ದಾರೆ. ಆ ಒಂದು ಯುದ್ಧದ ಪರಿಣಾಮ ಎಲ್ಲ ದೇಶಗಳಿಗೂ ಕೂಡ ಒಂದಲ್ಲ ಒಂದು ರೀತಿ ಎಫೆಕ್ಟ್ ಕೊಡ್ತಾ ಇದೆ. ಒಂದು ಕಡೆ ತೈಲದ ಕೊರತೆ ಇರ್ಬೋದು, ಅನಿಲ ಗ್ಯಾಸ್ ಆಗಿರ್ಬೋದು, ಇನ್ನು ಬೇರೆ ಬೇರೆ ರಫ್ತು ಆಮದು ವಸ್ತುಗಳಿರುತ್ತೆ. ಸೊ ಎಲ್ಲ ಒಂದು ವಸ್ತುಗಳ ಮೇಲೆ, ಅದ್ರ ಜೊತೆಗೆ ವಿಮಾನ ಸೇವೆಯಲ್ಲೂ ಕೂಡ ಎಫೆಕ್ಟ್ ಕೊಡ್ತಾ ಇದೆ. ಸೊ ಈ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ IPL ಯಶಸ್ವಿಯಾಗಿ ಪ್ರಾರಂಭ ಆಗುತ್ತಾ, ಯಶಸ್ವಿಯಾಗಿ ಮುಕ್ತಾಯ ಆಗುತ್ತಾ ಅಂತ ಒಂದು ಅನುಮಾನ ಎಲ್ಲರಲ್ಲೂ ಕೂಡ ಕಾಡ್ತಾ ಇದೆ. ಸೊ ಏನೇ ಆಗುತ್ತೆ, IPL ಏನಾದರೂ ಪೋಸ್ಟ್ಪೋನ್ ಆಗುತ್ತಾ, ಇಲ್ಲ ಈ ಸೀಸನ್ IPL ಏನಾದರೂ ಡೇಟಲ್ಲಿ ಚೇಂಜ್ ಆಗುತ್ತಾ, ಅಥವಾ ಈ ಸೀಸನ್ ನಡೆಯೋದೇ ಇಲ್ವಾ ಅನ್ನೋ ಒಂದು ಕ್ವಶನ್ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಸೊ ಪ್ರಸ್ತುತ ನಾವು ನೋಡೋದಾದರೆ ಇವಾಗ ಮೇಯ್ನಾಗಿ ಅಟ್ ಪ್ರೆಸೆಂಟ್ ಯುದ್ಧದ ಪರಿಣಾಮದಿಂದ ಏನಂತಾರೆ, ತೈಲ ಉತ್ಪನ್ನಗಳು, ಅನಿಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಎಫೆಕ್ಟ್ ಆಗ್ತಾ ಇದೆ ಮೇಯ್ನಾಗಿ. ಯಾಕೆಂದರೆ ಮಧ್ಯಪ್ರಾಚ್ಯ ದೇಶಗಳಿಂದ ಎಲ್ಲ ಬೇರೆ ದೇಶಗಳಿಗೆ ರಫ್ತಾಗ್ತಾ ಇರ್ತಕ್ಕಂಥ ಮೇಯ್ನ್ ಅಂತಂದರೆ ತೈಲೋತ್ಪಾದನೆಗಳು, ಪೆಟ್ರೋಲ್, ಡೀಸೆಲ್, ಅದರ ಅನಿಲ ಆಗಿರ್ಬೋದು, ಗ್ಯಾಸ್ ಆಗಿರ್ಬೋದು, ಈ ಥರ ಅದರ ಉತ್ಪನ್ನಗಳು ಬೇರೆ ದೇಶಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಸೊ ಇದು ಒಂದು ರೀತಿ ಭಾರತಕ್ಕೆ, ಅದರಲ್ಲೂ ಕೂಡ IPL ಟೈಮಲ್ಲಿ IPL ಟೂರ್ನಿಗೆ ಎಫೆಕ್ಟ್ ಕೊಡುತ್ತೆ ಖಂಡಿತ. ಯಾಕೆಂದರೆ ನೋಡ್ಬೋದು ನೀವು, ಯಾವುದೇ ಆಟಗಾರರು ಮೊದಲನೇದಾಗಿ ಈಗ ಪ್ರೆಸೆಂಟ್ ಏನಂತಂದರೆ ಬೇರೆ ಬೇರೆ ದೇಶಗಳಲ್ಲಿರ್ತಕ್ಕಂಥ ಆಟಗಾರರನ್ನ ನಮ್ಮ ದೇಶಕ್ಕೆ ಯಾವ ಥರ ಕರೆಸ್ಕೊಳ್ಳೋದು. ನಿಮಗೆ ಗೊತ್ತೇ ಇದೆ, ವಿಮಾನಯಾನದಲ್ಲಿ ಸ್ವಲ್ಪ ಸಮಸ್ಯೆ ಇದೆ. ಅದರಲ್ಲೂ ಕೂಡ ಮಧ್ಯಪ್ರಾಚ್ಯ ದೇಶಗಳಲ್ಲಿ ವಿಮಾನ ಪ್ರಯಾಣಕ್ಕೆ ಅಷ್ಟು ಸೂಕ್ತವಾಗಿಲ್ಲ ಇವಾಗ. ಸೊ ಈ ಒಂದು ಸಮಸ್ಯೆ ಇದೆ. ಮೊದಲನೇದಾಗಿ ಆ ಸಮಸ್ಯೆಯನ್ನು ಯಾವ ಥರ ಬಗೆಹರಿಸ್ಕೊಳ್ತಾರೆ, ಎಲ್ಲ ಆಟಗಾರರನ್ನ ಭಾರತಕ್ಕೆ, ಅದು ಮ್ಯಾಚ್ ಅಂದರೆ ಮಾರ್ಚ್ 28ರಿಂದ ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಇನ್ನೆರಡು ದಿನಗಳಲ್ಲಿ ಶೆಡ್ಯೂಲ್ ಕೂಡ ರಿಲೀಸ್ ಆಗುತ್ತೆ, ನಾಳೆ ಅಥವಾ ನಾಡಿದ್ದು. ಯಾವಾಗಿಂದ ಸ್ಟಾರ್ಟು, ಯಾವ ಮೊದಲನೇ ಮ್ಯಾಚ್ ಯಾವುದು, ನೆಕ್ಸ್ಟ್ ಏನೇನಾಗುತ್ತೆ ಅಂತ ಎಲ್ಲದೂ ಕೂಡ ಶೆಡ್ಯೂಲ್ ಇನ್ನೆರಡು ದಿನಗಳಲ್ಲಿ ರಿಲೀಸ್ ಆಗುತ್ತೆ. ಸೊ ಇದ್ರ ನಡುವೆ ಆಟಗಾರನ ಯಾವ ಥರ ಭಾರತಕ್ಕೆ ಕರೆಸ್ಕೋಬೇಕು, ಯುದ್ಧದ ನಡುವೆ, ಯುದ್ಧದ ಭೀತಿ ನಡುವೆ ಕರೆಸ್ಕೋಬೇಕು, ಅದು ಮೊದಲೇ ಪಾಯಿಂಟ್ ಆದರೆ ಸಮಸ್ಯೆ. ಆದರೆ ಎರಡನೇದು, ಆಟಗಾರನ ಅವ್ರಿಗೆ ಖಂಡಿತ ಗೊತ್ತೇ ಇದೆ, ಎಲ್ಲ ಒಂದು ದುಬಾರಿ ಹೋಟೆಲ್ಗಳಲ್ಲಿ, 5 ಸ್ಟಾರು 6 ಸ್ಟಾರ್ ಈ ಥರ ಹೋಟೆಲ್ಗಳಲ್ಲಿ ಅವರಿಗೆ ಸ್ಟೇ ಕೊಡಬೇಕಾಗುತ್ತೆ. ಸೊ ಮ್ಯಾನೇಜ್ಮೆಂಟ್, ಫ್ರಾಂಚೈಸಿ ಅವರು ಯಾವ ಥರ ಸ್ಟ್ರಾಟಜಿ ಮಾಡ್ತಾರೆ. ಗ್ಯಾಸ್ ಪ್ರಾಬ್ಲಮ್ ಇದೆ, ಪೆಟ್ರೋಲ್ ಡೀಸೆಲ್ ಪ್ರಾಬ್ಲಮ್ ಇದೆ, ಎಲ್ಲದೂ ಕೂಡ ಎಫೆಕ್ಟ್ ಆಗ್ತಾ ಇದೆ. ಸೊ ಇದು IPL ಪೋಸ್ಟ್ಪೋನ್ಗೆ ಕಾರಣ ಆಗುತ್ತಾ. ಅದ್ರ ನಡುವೆ ಪೋಸ್ಟ್ಪೋನ್ ಆದರೆ ಈಗ ಖಂಡಿತ ನೀವು ಅಬ್ಸರ್ವ್ ಮಾಡ್ತಾ ಇದ್ದೀರಾ, ಈ ಅಂದರೆ 2026ರಲ್ಲಿ ತಮಿಳುನಾಡು ಸೇರಿದಂತೆ ಒಂದು 3-4 ರಾಜ್ಯಗಳಿಗೆ ರಾಜ್ಯ ಚುನಾವಣೆ ಕೂಡ ಇದೆ. ಸೊ ಆ ಒಂದು ದೃಷ್ಟಿಯನ್ನು ಇಟ್ಕೊಂಡು IPL ಮ್ಯಾನೇಜ್ಮೆಂಟ್ ಯಾವ ಥರ ಪ್ಲ್ಯಾನ್ ಮಾಡ್ತಾ ಇದೆ, ನಿಗದಿಯಂತೆ ಅದೇ ಡೇಟಲ್ಲಿ IPL ಮ್ಯಾಚನ್ನು ಸ್ಟಾರ್ಟ್ ಮಾಡುತ್ತಾ, ಅಥವಾ ಈ ಒಂದು ಯುದ್ಧದ ಎಫೆಕ್ಟ್ನಿಂದ ಬೇರೆ ಡೇಟ್ಗೆ ಪೋಸ್ಟ್ಪೋನ್ ಮಾಡುತ್ತಾ. ಬೇರೆ ಡೇಟಿಗೆ ಪೋಸ್ಟ್ಪೋನ್ ಮಾಡಿದ್ರೆ ಈ ಎಲೆಕ್ಷನ್ ಬಂತಂದರೆ ಅಲ್ಲೂ ಕೂಡ IPL ನಡೆಯುವ ಚಾನ್ಸ್ ಕಡಿಮೆ ಇರುತ್ತೆ. ಈಗ ಶೆಡ್ಯೂಲ್ ಮಾಡಿರೋ ಡೇಟ್ ಏನಾದರೂ ಪೋಸ್ಟ್ಪೋನ್ ಮಾಡಿದ್ರೆ ನೆಕ್ಸ್ಟು ಚುನಾವಣೆಗಳು ಬರುತ್ತೆ, ನೆಕ್ಸ್ಟ್ ಚುನಾವಣೆ ಇದೆ ಅಂತ ಹೇಳ್ಬಿಟ್ಟು ಮತ್ತೆ ಪೋಸ್ಟ್ಪೋನ್ ಮಾಡ್ತಾರೆ. ಸೊ ಈ ಥರ ಆಗೋ ಚಾನ್ಸ್ ಇದೆ ಅಂತ ಒಂದು ಕಡೆ ಚರ್ಚೆ ಆಗ್ತಿದೆ. ಆದರೆ IPLನ ಅಧ್ಯಕ್ಷರು ಏನು ಹೇಳ್ತಾರೆ, ಹೌದು ಖಂಡಿತ ಈ ಒಂದು ಸಮಸ್ಯೆ ಬಗ್ಗೆ IPLನ ಅಧ್ಯಕ್ಷರಾದಂತಹ ಅರುಣ್ ಧುಮಾಲ್ ಅವರು ಏನು ಹೇಳ್ತಾ ಇದ್ದಾರೆ, ಖಂಡಿತ ಇದಕ್ಕೆ ಒಂದು ರಿಯಾಕ್ಟ್ ಕೂಡ ಕೊಟ್ಟಿದ್ದಾರೆ. ಅಟ್ ಪ್ರೆಸೆಂಟ್ ಯುದ್ಧದ ಭೀತಿ ಕೂಡ ಇದೆ ರಾಜ್ಯದಲ್ಲಿ, ಅಂದರೆ ದೇಶದಲ್ಲಿ ರಾಜ್ಯ ಚುನಾವಣೆಗಳು ಬರ್ತಾ ಇದೆ. ಸೊ ನಮ್ಮ ಒಂದು ಅನುಕೂಲವಾದಂತಹ ಶೆಡ್ಯೂಲ್ ಅಂದರೆ ಡೇಟನ್ನು ಫಿಕ್ಸ್ ಮಾಡಿದ್ದೀವಿ, ಮಾರ್ಚ್ 28ರಿಂದ ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ ಉದ್ಘಾಟನೆ. ಬಟ್ ಈ ಒಂದು ಯುದ್ಧದ ಎಫೆಕ್ಟ್ನಿಂದ ಗ್ಯಾಸ್ ಆಗಿರ್ಬೋದು, ಸಿಲಿಂಡರ್, ಈ ಥರ ಈ ಒಂದು ಎಫೆಕ್ಟು ನಮ್ಮ IPLಗೂ ಕೂಡ ಕೊಡೋ ಚಾನ್ಸ್ ಇದೆ. IPLಗೂ ಎಫೆಕ್ಟ್ ತಟ್ಟೋ ಚಾನ್ಸ್ ಇದೆ. ಅದರಲ್ಲೂ ಆಟಗಾರರು ಬರೋದಕ್ಕೆ, ಇಲ್ಲಿ ಉಳಿಸ್ಕೊಳ್ಳೋದಕ್ಕೆ, ವಿಮಾನಯಾನ ಆಗಿರ್ಬೋದು, ಇಲ್ಲಿ ಹೋಟೆಲ್ ಸ್ಟೇ ಆಗಿರ್ಬೋದು, ಎಲ್ಲದೂ ಕೂಡ ಎಫೆಕ್ಟ್ ಕೊಡುತ್ತೆ. ಬಟ್ IPLನ ಪೋಸ್ಟ್ಪೋನ್ ಮಾಡ್ತಾರಾ, ಅದ್ರ ಬಗ್ಗೆ ಯಾವುದೇ ಕ್ಲಾರಿಟಿ ಕೊಟ್ಟಿಲ್ಲ. ಯಾಕೆಂದರೆ ನಿಮಗೆ ನಾಳೆ ಇಲ್ಲ ನಾಡ್ದು ಶೆಡ್ಯೂಲ್ ರಿಲೀಸ್ ಆಗುತ್ತೆ. ಸೊ ಪೋಸ್ಟ್ಪೋನ್ ಆಗೋ ಸಾಧ್ಯತೆ ತುಂಬ ಕಡಿಮೆ ಇದೆ. ಬಟ್ ಅಡ್ಜಸ್ಟ್ ಮಾಡುತ್ತಾರೆ, ಯಾಕೆಂದರೆ ನೆಕ್ಸ್ಟ್ ಎಲೆಕ್ಷನ್ ಕೂಡ ಇದೆ. ಈ ಒಂದು ಇರೋದ್ರಿಂದ
ಮ್ಯಾನೇಜಬಲ್ ಬ್ಯಾಲೆನ್ಸ್ಡ್ ಒಂದು ಉದ್ಘಾಟನಾ ಡೇಟನ್ನು ಅನೌನ್ಸ್ ಮಾಡ್ತಾರೆ, ಶೆಡ್ಯೂಲನ್ನು ಅನೌನ್ಸ್ ಮಾಡ್ತಾರೆ. ಬಟ್ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ, ಈ ಒಂದು ವಾರ ಇದೇ ಥರ ಕಂಟಿನ್ಯೂ ಆದರೆ ಮ್ಯಾಚ್ ನಡೆಯೋ ಡೌಟು. ಯಾಕೆಂದರೆ ಆಟಗಾರೆಲ್ಲ ಬರಬೇಕು. ಆಲ್ರೆಡಿ ನೀವು ನೋಡಿದ್ರೆ T20 ವರ್ಲ್ಡ್ ಕಪ್ಪಿಗೆ ಬಂದಿರತಕ್ಕಂಥ ವೆಸ್ಟ್ ಇಂಡೀಸ್ ಆಗಿರ್ಬೋದು, ಸೌತ್ ಆಫ್ರಿಕಾ ಆಗಿರ್ಬೋದು, ಅವೆಲ್ಲ ಆಟಗಾರರು ಇನ್ನೂ ಕೂಡ ಇಂಡಿಯಾದಲ್ಲಿದ್ದಾರೆ. ಅವ್ರನ್ನ ಕಳ್ಸ್ಕೊಡಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಫ್ಲೈಟಲ್ಲಿ ನಿಮಗೆ ಗೊತ್ತೇ ಇದೆ ಯಾವ ಥರ ಮಧ್ಯಪ್ರಾಚ್ಯ ದೇಶಗಳಿಂದ ಫ್ಲೈಟ್ ಹಾರಾಡಬೇಕು. ಸೊ ಈ ಒಂದು ಎಫೆಕ್ಟು ಆಟಗಾರರ ಮೇಲೆ ಬೀಳುತ್ತೆ. ಸೊ ಹಂಗಾಗಿ ಆಟಗಾರರು ಇನ್ನೂ ಸ್ಟೇ ಆಗಿದ್ದಾರೆ. ಅವರು ಕೂಡ ತಮ್ಮ ಅಳಲನ್ನು ತೋಡ್ಕೊಳ್ತಾ ಇದ್ದಾರೆ, ಆದಷ್ಟು ಬೇಗ ನಮ್ಮ ದೇಶಕ್ಕೆ ನಮ್ಮನ್ನು ಕಳಿಸ್ರಿ ಅಂತ. ಸೊ ಇದ್ರ ನಡುವೆ ಬೇರೆ ದೇಶದ ಆಟಗಾರರು ಇಂಡಿಯಾಕ್ಕೆ ಬರ್ತಾರಾ, ಅವರಿಗೆ ಯಾವ ಥರ ಸೇಫ್ಟಿ ಕೊಡುತ್ತೆ IPL ಮ್ಯಾನೇಜ್ಮೆಂಟು ಅನ್ನೋದು ಪ್ರಶ್ನೆ ಎಲ್ಲರಲ್ಲೂ ಕೂಡ ಮೂಡ್ತಾ ಇದೆ. ಸೊ ನೀವು ಕೊರೋನಾ ಟೈಮಲ್ಲಿ ನೋಡ್ಬೋದು. ಕೊರೋನಾ ಟೈಮಲ್ಲಿ ಯಾವ ಥರ ಆಗಿತ್ತಂದರೆ ನಮ್ಮ ದೇಶದಲ್ಲಿ ಆ ಒಂದು ಸೀಸನ್ ಆಡ್ಸೋಕ್ಕಾಗಿಲ್ಲ. ದುಬೈ, UAE ಈ ಥರ ಒಂದು ದೇಶಗಳಲ್ಲಿ ಆಟ ಆಡಿಸಿದ್ರು. ಸೊ ಬಟ್ ಇವಾಗ ಏನಾಗಿದೆ ಅಂದರೆ ಅಲ್ಲೂ ಕೂಡ IPL ಟೂರಿನ ಆಯೋಜನೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಮೇಯ್ನಾಗಿ ಯುದ್ಧದ ಭೀತಿ ಇರತಕ್ಕಂಥ ದೇಶಗಳೇ ಅದು. ಮಧ್ಯಪ್ರಾಚ್ಯ, UAE ಆಗಿರ್ಬೋದು, ಸೌದಿ ಅರೇಬಿಯಾ ಆಗಿರ್ಬೋದು, ಇನ್ನೂ ಸಾಕಷ್ಟು ದೇಶಗಳಾಗಿರೋ ಅಲ್ಲಿ ಕೂಡ ಯುದ್ಧದ ಭೀತಿ ಇದೆ. ಸೊ ಅಲ್ಲಿ ಅಕಸ್ಮಾತ್ ಪೋಸ್ಟ್ಪೋನ್ ಆದರೂ ಕೂಡ, ಪ್ಲೇಸ್ ಚೇಂಜ್ ಆದರೂ ಕೂಡ ಅಲ್ಲಿ ನಡೆಸೋಕ್ಕಾಗಲ್ಲ. ಇನ್ನು ನೋಡ್ಬೋದು, ಇನ್ನು ಬೇರೆ ದೇಶಗಳಲ್ಲಿ ಅಷ್ಟು ಭಾರತದಂತಹ ಫೆಸಿಲಿಟಿ ಕೂಡ ಇಲ್ಲ. ಸೊ ಇವಾಗ ಏನಂತಂದರೆ 10 ಫ್ರಾಂಚೈಸಿ ಇದ್ದರೆ ಎಲ್ಲ ಫ್ರಾಂಚೈಸಿಗಳು ಅವ್ರದ್ದೇ ಆದಂತಹ ಒಂದು ಹೋಟೆಲ್ಸ್ ಬೇಕು. ಹೋಟೆಲ್ಸ್ಗೆ ಬೇರೆ ಬೇರೆ ಥರ ಸಪ್ಲೈ ಆಗಿರ್ತಕ್ಕಂಥ ನೀಡ್ಸ್ ಇದ್ದೇ ಇರುತ್ತೆ. ಆ ಎಲ್ಲ ವಸ್ತುಗಳು ಕರೆಕ್ಟಾಗಿ ಸಪ್ಲೈ ಆಗುತ್ತಾ? ಈಗ ಆಟಗಾರರು ಬಂದರೆ ಅವರಿಗೆ ವ್ಯವಸ್ಥೆ ಕರೆಕ್ಟಾಗಿರುತ್ತಾ? ಮೊದಲನೇದಾಗಿ ಆಟಗಾರರನ್ನ ಕರ್ಸ್ಕೊಳ್ಳೋದೇ ಒಂದು ಚಾಲೆಂಜ್ ಇದೆ. ಸೊ ಬಂದಮೇಲೆ ಅವ್ರನ್ನ ನೋಡ್ಕೊಳ್ಳೋದು ಯಾವ ಥರ ಇರುತ್ತೆ? ನಮ್ಮ ಈಗ ಒಂದು ಪ್ರೆಸೆಂಟ್ ಓಕೆ, ನೆಕ್ಸ್ಟು ಇದೇ ಥರ ಏನಾದರೂ ಕೊರತೆ ಬೇರೆ ಬೇರೆ ಥರ ಮಧ್ಯಪ್ರಾಚ್ಯ ದೇಶಗಳಿಂದ ಭಾರತಕ್ಕೆ ಬರ್ತಕ್ಕಂಥ ವಸ್ತು ರಫ್ತು ಆಗೋದೇನಾದ್ರು ತುಂಬ ಸ್ಟಾಪ್ ಆದರೆ ಭಾರತದಲ್ಲಿ ಯಾವ ಥರ ನಡೆಸ್ಬೋದು ಅನ್ನೋ ಒಂದು ಕೂಡ ಪ್ರಶ್ನೆ ಇವಾಗಿದೆ. ಸೊ ಕೆಲವ್ರು ಹೇಳ್ತಾರೆ ಖಂಡಿತ ಈ ಟೈಮಲ್ಲಿ ಯಾಕೆ ಪೋಸ್ಟ್ಪೋನ್ ಮಾಡಿ, ನೆಕ್ಸ್ಟ್ ಎಲೆಕ್ಷನ್ ಇದೆ, ಎಲೆಕ್ಷನ್ ಆದಮೇಲೆ ಕಂಟಿನ್ಯೂ ಮಾಡಿ ಅಂತ. ಬಟ್ ಆ ಥರ ಆಗಲ್ಲ. ಯಾಕೆಂದರೆ ಶೆಡ್ಯೂಲ್ ಇರುತ್ತೆ, ಇನ್ನು ಇಂಟರ್ನ್ಯಾಷನಲ್ ಮ್ಯಾಚಸ್ ಇರುತ್ತೆ. ಸೊ ಅಲ್ಲಿ ಆಟಗಾರರು ಹೋಗೋ ಚಾನ್ಸ್ ಇರುತ್ತೆ. ಇಂಡಿಯಾ ಕೂಡ ಬೇರೆ ಬೇರೆ ಮ್ಯಾಚ್ಗಳನ್ನು ಆಡೋ ಚಾನ್ಸ್ ಇದೆ. ಸೊ ಅಲ್ಲಿ IPL ಅನ್ನು ಆ ಒಂದು ಟೈಮಲ್ಲಿ ಮಾಡೋದು ಕಷ್ಟ ಇದೆ. ಸೊ ಈ ಥರ ಎಫೆಕ್ಟ್ ಖಂಡಿತ ಇದೆ, ಬಟ್ ಪೋಸ್ಟ್ಪೋನ್ ಸಾಧ್ಯತೆ ಕಡಿಮೆ ಇದೆ ಅಂತ ಕೂಡ ಅವ್ರು ಹೇಳಿದ್ದಾರೆ. ಸೊ ನೋಡಬೇಕು ಯಾವ ಥರ ಈ ಒಂದು ಯುದ್ಧದ ಎಫೆಕ್ಟು IPL ಟೂರ್ನಿಗೆ ಬೀಳುತ್ತೆ, ಅಥವಾ ಅದರ ಎಫೆಕ್ಟ್ ಯಾವುದೇ ಕಾರಣಕ್ಕೂ IPLಗೆ ಬೀಳಲ್ಲ ಅನ್ನೋದು ಕೂಡ ನೋಡಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ನಾವು ಹೇಳೋಕ್ಕಾಗಲ್ಲ. ಯುದ್ಧದ ಭೀತಿ ಅಂದರೆ ಯುದ್ಧದ ಎಫೆಕ್ಟು IPL ಟೂರ್ನಿಗೆ ಏನಾಗುತ್ತೆ, ಅದು ನಡೀತಾ ಇರೋದು ಆ ಕಡೆ ಇಸ್ರೇಲು, ಅಮೇರಿಕಾ ಮತ್ತು ಇರಾನಲ್ಲಿ. ನಮಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಆಟಗಾರರು ನಾನಾ ದೇಶಗಳಿಂದ ಭಾರತಕ್ಕೆ ಬರಬೇಕು. ಸೊ ಆ ಒಂದು ಬರುವ ಒಂದು ಚಾಲೆಂಜೇ ಮೊದಲನೇದಾಗಿ ಸಮಸ್ಯೆ ಇದೆ. ಸೊ ಯಾವ ಥರ ಬರ್ತಾರೆ, ಇಲ್ಲಿ ಅವ್ರಿಗೆ ಯಾವ ಥರ ಫೆಸಿಲಿಟಿ ಇರುತ್ತೆ, IPL ಟೂರ್ನಿ, ಇದೆಲ್ಲ ಸಮಸ್ಯೆ ಏನಾದ್ರು ಜಾಸ್ತಿ ಆಯ್ತು ಅಂದರೆ ಪೋಸ್ಟ್ಪೋನ್ ಆಗುತ್ತಾ? ಪೋಸ್ಟ್ಪೋನ್ ಆದರೆ ಇದೇ ವರ್ಷ ನಡೆಯುತ್ತಾ? ಯಾವ ಟೈಮಲ್ಲಿ ನಡೆಯುತ್ತೆ ಅನ್ನೋದು ಕೂಡ ಎಲ್ಲರಲ್ಲೂ ಗೊಂದಲ ಇದೆ. ಆದಷ್ಟು ಬೇಗ ಈ ಎಲ್ಲ ಗೊಂದಲಗಳಿಗೆ ಫುಲ್ ಸ್ಟಾಪ್ ಸಿಗಲಿ. ಅಂದರೆ ಈಗ ಶೆಡ್ಯೂಲ್ ಯಾವ್ಯಾವ ಮ್ಯಾಚ್ ಯಾವಾಗ ಅಂತ ನಾಳೆ ಅಥವಾ ನಾಡಿದ್ದು ಒಂದು ರಿಲೀಸ್ ಆಗುತ್ತೆ ಮ್ಯಾಚ್ ಶೆಡ್ಯೂಲು. ಸೊ ಅದು ರಿಲೀಸ್ ಆದರೆ ಇನ್ನೇನು ಫಿಕ್ಸ್ ಅಂತಲೇ ಅರ್ಥ. ಅದರಲ್ಲೂ ಕೂಡ ಈ ಸಲ ಬೆಂಗಳೂರಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಮ್ಯಾಚೇ ನಡೆಯಲ್ಲ, ಕಾಲು ತುಳಿತ ಆದಮೇಲೆ ಮ್ಯಾಚ್ ನಡೆಯೋದು ಕಷ್ಟ ಅಂತ ಹೇಳ್ತಾಯಿದ್ರು. ಸೊ ಆದರೂ ಕೂಡ ಉದ್ಘಾಟನಾ ಪಂದ್ಯನೇ ಬೆಂಗಳೂರಲ್ಲಿ ನಡೀತಾ ಇದೆ. ಇನ್ನೂ RCB ಅಂದರೆ ಬೆಂಗಳೂರು ಪಂದ್ಯಗಳು ಇನ್ನೂ ಇದೆ. ಒಂದು 6-7 ಮ್ಯಾಚ್ ಕೂಡ ಬೆಂಗಳೂರಲ್ಲೇ ಕೂಡ ನಡೀತಾ ಇದೆ. ಸೊ ಅಭಿಮಾನಿಗಳಿಗೆ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಬಟ್ ಈ ಒಂದು ಮ್ಯಾಟ್ರು, ಈ ಒಂದು ವಿಚಾರ ಸ್ವಲ್ಪ ಅವರಿಗೆ ಬೇಸರ ಅಥವಾ ಗೊಂದಲ ಮಾಡಿದೆ. ಅಂದರೆ ಏನಾಗುತ್ತೆ, ನಡೆಯುತ್ತಾ ಇಲ್ಲೋ, ಪೋಸ್ಟನ್ ಆಗುತ್ತಾ, ಎಲ್ಲ ಚೆನ್ನಾಗಿತ್ತು ಬಟ್ ಇವಾಗ ಯಾಕೆ ಈ ಥರ ಆಯಿತು ಅಂತ ಒಂದು ಡೌಟಲ್ಲಿದ್ದಾರೆ. ಆದಷ್ಟು ಬೇಗ ಇದಕ್ಕೂ ಕೂಡ ಕ್ಲಾರಿಟಿ ಸಿಗುತ್ತೆ. ಸೊ ಇದಿಷ್ಟು ಈವರೆಗಿನ ಕ್ರೀಡಾ ಸುದ್ದಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ಬಂದೇ ಬರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.